Qualifier 2 Judgment Day Mumbai Indians versus Punjab Super Kings. The Voice from Bollywood ವರ್ಸಸ್ ಪಂಜಾಬ್ ಕಿಂಗ್ಸ್. ಇಂಪಾರ್ಟೆಂಟ್ ನಾಕೌಟ್ ಇದೆ. ಯಾರು ಗೆಲ್ತಾರೆ ಅವರು ಫೈನಲ್ಗೆ ಮೀಟ್ ಮಾಡ್ತಾರೆ ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಜೊತೆ. ಯಾರು ಸೋಲ್ತಾರೆ ಅವರು ಸೀದಾ ಮನೆಗೆ ಹೋಗ್ತಾರೆ. ಒಂದು ಕಡೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಲಾಸ್ಟ್ ಇಯರ್ KKRಗೆ ಗೆಲ್ಸಿದ್ದಾರೆ, ಟೈಟಲ್ ಗೆಲ್ಸಿದ್ದಾರೆ. ಮತ್ತೆ ಇಲ್ಲಿ ಗೆದ್ರೆ ಹೆಸರು ತುಂಬಾ ದೊಡ್ಡದಾಗುತ್ತೆ. ಆದರೆ ಯಮಾಯ್ ಬಿಗ್ ಮ್ಯಾಚ್ ಗೆಲ್ಲೋದು ಹೇಗೆ ಅಂತ ಅವ್ರಿಗೆ ಗೊತ್ತಿದೆ. ರಾಯನ್ ರಿಕಲ್ಟನ್ ಇಲ್ಲ, ವಿಲ್ ಜಾಕ್ಸ್ ಕೂಡ ಇಲ್ಲ. ಇವ್ರು ಇಲ್ದೇನೆ ಗುಜರಾತ್ ಟೈಟನ್ಸ್ಗೆ ಸೋಲಿಸಿದ್ದಾರೆ. ನಾನು ಪರ್ಸನಲಿ ಮುಂಬೈ ಫ್ಯಾನ್ ಇದ್ದೀನಿ, ಮುಂಬೈಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹಾಗೇನಿಲ್ಲ, ಫ್ಯಾಂಟಸಿ ನಾನು ಬ್ಯಾಲೆನ್ಸ್ ಆಗಿ ಮಾಡ್ತೀನಿ. ಫ್ಯಾಂಟಸಿ ಟೀಮ್ ಪಿಚ್ ಕಂಡೀಷನ್ ಮತ್ತು ರೆಕಾರ್ಡ್ ಗಮನದಲ್ಲಿ ಇಟ್ಕೊಂಡು ಒಂದು ಸಖತ್ತಾಗಿರೋ ಟೀಮ್ ಮಾಡೋಣ. ಐ ಹೋಪ್ ನಿಮಗೆ ಈ ವಿಡಿಯೋನಿಂದ ಏನಾದರೂ ಉಪಯೋಗ ಆಗ್ಬೋದು. ಏನೇ ಡೌಟ್ ಇದ್ದರೆ ನಮಗೆ ಕಾಮೆಂಟ್ ಮಾಡಿ, ಅದರ ಬಗ್ಗೆ ನಾನು ಯೋಚನೆ ಮಾಡಿ ನಿಮಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕಂದರೆ ಇದೇ ಥರದ ವಿಡಿಯೋಸ್ ಇನ್ನು ಮುಂದೆ ಕೂಡ ಬರ್ತಾ ಇದೆ. ನನಗೆ ಜಸ್ಟ್ ನಿಮ್ಮ 5-6 ನಿಮಿಷ ಕೊಡಿ, ನಿಮಗೆ ಒಂದು ಸಖತ್ತಾಗಿರೋ ಡ್ರೀಮ್ ಟೀಮ್ ಮಾಡಿ ತೋರಿಸ್ತೀನಿ. ಆ್ಯನಾಲಿಸಿಸ್ ಮಾಡೋಣ ಈ ಮ್ಯಾಚ್ ಬಗ್ಗೆ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಟೀಮ್ ಮಾಡೋದಕ್ಕೆ. ಗಿವ್ ಅವೇ ಇದೆ ನಿಮಗೋಸ್ಕರ, 500 ರೂಪಾಯಿ ಗಿವ್ ಅವೇ ಇದೆ. ಗಿವ್ ಅವೇ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ಸ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಬೇಕು. ಫ್ರೀನೇ ಇದೆ, ಅದಕ್ಕೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋಕ್ಕೆ ಏನು ಹೋಗುತ್ತೆ. ಈಗ ಮ್ಯಾಚ್ ಮೇಲೆ ಫೋಕಸ್ ಮಾಡೋಣ. ನಿಮಗೆ ವಿನ್ನಿಂಗ್ಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ನಾನು. ಡೆಫಿನೆಟ್ಲಿ ಆ್ಯನಾಲಿಸಿಸ್ ಮಾಡಿ ಟೀಮ್ ಮಾಡೋಣ. ಹೋಪ್ಫುಲಿ ನಾವು ಎಲ್ಲರೂ ಗೆಲ್ಲಬೇಕು. ಕೇರ್ಫುಲ್ಲಿ ನೋಡಿ ವಿಡಿಯೋ. ಟೀಮ್ ಮಾಡೋದಕ್ಕೆ ನಮಗೆ ಏನೇನು ಬೇಕು, ವೆದರ್ ಬಗ್ಗೆ ತಿಳ್ಕೊಬೇಕು. ಕ್ಲೌಡಿ ವೆದರ್ ಇದ್ದರೆ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಸಿಗುತ್ತೆ. ಡ್ರೈ ಪಿಚ್ ಮತ್ತು ಬಿಸಿಲು ಜಾಸ್ತಿ ಇದ್ದರೆ ಆವಾಗ ಸ್ಪಿನ್ನರ್ಸ್ಗೆ ಜಾಸ್ತಿ ಹೆಲ್ಪ್ ಸಿಗುತ್ತೆ. ಇದು ಕೂಡ ತುಂಬ ಡಿಪೆಂಡ್ ಆಗುತ್ತೆ. ಅದಕ್ಕೆ ನೋಡೋಣ ವೆದರ್ ಹೇಗೆ ಅಂತ. ಮಳೆ ಅಂತರೂ ಆಗೋ ಚಾನ್ಸಸ್ ಇಲ್ಲ. ಗುಡ್ ನ್ಯೂಸ್ ಇದೆ, ಕ್ಲಿಯರ್ ವೆದರ್ ಇದೆ. 36 ಡಿಗ್ರಿ ಸೆಲ್ಸಿಯಸ್, ಆದರೆ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ. ಸ್ಪಿನ್ನರ್ಸ್ಗೆ ಸ್ವಲ್ಪ ಹೆಲ್ಪ್ ಸಿಗ್ಬೋದು ಅಂತ ನನಗೆ ಅನಿಸ್ತಿದೆ ಈ ಪಿಚ್ನಲ್ಲಿ. ಫಾಸ್ಟ್ ಬೌಲರ್ಸ್ಗೆ ಇಲ್ಲಿ ಜಾಸ್ತಿ ಹೆಲ್ಪ್ ಇಲ್ಲ, ಅಂದರೆ ಬ್ಯಾಟ್ಸ್ಮನ್ಸ್ಗೆ ಇಲ್ಲಿ ತುಂಬ ರನ್ಸ್ ಬರುತ್ತೆ. ಪಿಚ್ ರಿಪೋರ್ಟ್ ನೋಡಿ. ಲಾಸ್ಟ್ ಇಯರ್ ಅವರೇಜ್ ಸ್ಕೋರ್ ಇತ್ತು 181 ಇತ್ತು. ಈ ವರ್ಷ ಗುಜರಾತ್ದಲ್ಲಿ 195 ಅವರೇಜ್ ಸ್ಕೋರ್ ಇದೆ. ಅದು ಚೇಸ್ ಕೂಡ ಆಗ್ತಾ ಇದೆ. ಚೇಸ್ ಮಾಡುವಾಗ ಪ್ರೆಷರ್ ಇರುತ್ತೆ. ಚೇಜಿಂಗ್ ಟೀಮ್ ಹತ್ರ ಒಂದು ಅಡ್ವಾಂಟೇಜ್ ಏನಂದರೆ ಡ್ಯೂ ಫ್ಯಾಕ್ಟರ್ ಸ್ವಲ್ಪ ರೋಲ್ ಪ್ಲೇ ಮಾಡ್ಬೋದು ಮ್ಯಾಚ್ದಲ್ಲಿ. ಜಾಸ್ತಿ ಇಲ್ಲ, ಆದರೆ ಸ್ವಲ್ಪನಾದರೂ ರೋಲ್ ಪ್ಲೇ ಮಾಡ್ಬೋದು. ಈಗ ಬಾಲ್ ಕೂಡ ಚೇಂಜ್ ಮಾಡೋ ರೂಲ್ ಇದೆ. ಆಲ್ ಇನ್ ಆಲ್ ಚೇಸ್ ಮಾಡೋದು ಸ್ವಲ್ಪ ಬೆಟರ್ ಅನಿಸುತ್ತೆ ನನಗೆ. ಯಾಕಂದರೆ ನಾಕೌಟ್ ಮ್ಯಾಚ್ ಇದೆ. T20ದಲ್ಲಿ ಮೋಸ್ಟ್ಲಿ ಟೀಮ್ಸ್ ಚೇಸ್ ಮಾಡೋದನ್ನು ಪ್ರಿಫರ್ ಮಾಡ್ತಾರೆ. ಬ್ಯಾಟ್ಸ್ಮನ್ ಸ್ವಲ್ಪ ಜಾಸ್ತಿ ಇಡಿ, ಬಾಲರ್ ಜಸ್ಟ್ ಕ್ವಾಲಿಟಿ ಬಾಲರ್ಸ್ನೇ ಇಡಿ. ಈಗ ಎರಡೂ ಟೀಮ್ ಪ್ರಿಡಿಕ್ಟೆಡ್ 11 ನೋಡೋಣ. ಮುಂಬೈದಲ್ಲಿ ಯಾವುದೇ ಚೇಂಜಸ್ ನನಗೆ ಕಾಣಿಸ್ತಾ ಇಲ್ಲ, ನೆಸೆಸಿಟಿನೂ ಇಲ್ಲ. ಯಾಕಂದರೆ ವಿನ್ನಿಂಗ್ ಟೀಮ್ ಜೊತೆ ಹೋದರೆ ಒಳ್ಳೆಯದು. ಬೇಸ್ಟ್ ಆಫ್ ವೈಲ್ಡ್ ಕಾರ್ಡ್ ಎಂಟ್ರಿ ಸಖತ್ತಾಗಿ ಮಾಡಿದ್ದಾರೆ. ರಿಕಲ್ಟನ್ ಬದಲಿ ಬೇವನ್ ಜೇಕಬ್ಸ್ ಬಂದಿದ್ದಾರೆ. ವಿಲ್ ಜಾಕ್ಸ್ ಬದಲಿ ಬೇವನ್ ಜೇಕಬ್ಸ್ ನ್ಯೂಜಿಲೆಂಡ್ ಪ್ಲೇಯರ್ ಇದ್ದಾರೆ, ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಬೇರ್ಸ್ಟೋಗೆ ಯಾಕೆ ಬ್ಯಾಕ್ ಮಾಡಬೇಕು ಅಂತ ಟೀಮ್ ಮಾಡೋವಾಗ ನಾನು ಹೇಳ್ತೀನಿ. ಇದು ಇದೆ MI ಪ್ರಿಡಿಕ್ಟೆಡ್ 11. ಒಂದು ಸಾರಿ ಪಂಜಾಬ್ ಪ್ರಿಡಿಕ್ಟೆಡ್ 11 ನೋಡೋಣ. ಪಂಜಾಬ್ ಕಡೆಯಿಂದ UG ಚಹಲ್ ಆಡ್ಬೋದು ಅಂತ ನನಗೆ ಅನಿಸ್ತಿದೆ. 100% ಫಿಟ್ ಇದ್ರೆ. ಲಾಸ್ಟ್ ಮ್ಯಾಚ್ನಲ್ಲಿ ವಾರ್ಮಪ್ ಮಾಡ್ತಾಯಿದ್ರು, ಆದರೆ ವಾರ್ಮಪ್ ಮಾಡಿದರೂ ಕೂಡ ಇಲ್ಲಿ ಒಂದಲ್ಲಿ ಜಾಗ ಸಿಗಲಿಲ್ಲ. ಸ್ಪಿನ್ಗೆ ಇಲ್ಲಿ ಸ್ವಲ್ಪ ಹೆಲ್ಪ್ ಸಿಗುತ್ತೆ, ಅದಕ್ಕೆ ಆಡಿಸಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತಿದೆ. ಆದರೆ ಪಂಜಾಬ್ ಯಾಕೋ ಏನೋ ಸ್ಪಿನ್ಗೆ ಅಷ್ಟು ಪ್ರಿಫರ್ ಮಾಡೋದೇ ಇಲ್ಲ. ಬ್ರಾರ್ಗೆ ತೊಗೋಬೋದು ಇವ್ರ ಬದಲೇ ಅನಿಸುತ್ತೆ. ನೋಡೋಣ ಟಾಸ್ ಆದಮೇಲೆ. ಪಂಜಾಬ್ ಕಡೆಯಿಂದ ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಎರಡು ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಜಾಸ್ ಇಂಗ್ಲೀಷ್ ಕೂಡ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಬೌಲಿಂಗ್ದಲ್ಲಿ ಹರ್ಷದೀಪ್ ಸಿಂಗ್ ಇವರು ನನಗೆ ಇಂಪಾರ್ಟೆಂಟ್ ಆಗ್ತಾರೆ ಬೌಲಿಂಗ್ದಲ್ಲಿ. ಈಗ ಟೀಮ್ ನೋಡೋಣ. ಟೀಮ್ ನಿಮ್ಮ ಮುಂದೆ ಇದೆ. ಯಾವುದೇ ಡೌಟ್ ಇದ್ದರೆ ಕೇಳಿ. ಯಾವುದೇ ಪ್ಲೇಯರ್ ಸಜೆಸ್ಟ್ ಮಾಡಬೇಕು ಅನಿಸಿದರೆ ಅದು ಕೂಡ ನೀವು ಮಾಡ್ಬೋದು. ಬೇರ್ಸ್ಟೋ ಯಾಕೆ ಬ್ಯಾಕ್ ಮಾಡಬೇಕು ಅಂದರೆ ಹೇಳ್ತೀನಿ ಕೇಳಿ. ಲಾಸ್ಟ್ ಇಯರ್ ಕೂಡ ಹೈಯೆಸ್ಟ್ ರನ್ ಚೇಸ್ದಲ್ಲಿ 262 ರನ್ ಚೇಸ್ ಮಾಡುವಾಗ ಇಂಪಾರ್ಟೆಂಟ್ ನಾಕ್ ಆಡಿದರು. ಅದು ಆದಮೇಲೆ ಯಾರೂ ಇವ್ರಿಗೆ ಪಿಕ್ ಮಾಡೇ ಇಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೂ. ತುಂಬ ಡೇಂಜರಸ್ ಇದ್ದಾರೆ T20ದಲ್ಲಿ ಇವರು. ಶ್ರೇಯಸ್ ಅಯ್ಯರ್ ಏನಾದರೂ ಜಲ್ದಿ ಔಟ್ ಆದರೆ ಆವಾಗ ಜಾಸ್ ಇಂಗ್ಲೀಷ್ ಇನ್ನಿಂಗ್ ಬಿಲ್ಡ್ ಮಾಡ್ತಾರೆ. ಪ್ರಿಯಾಂಶ್ ಆರ್ಯಗೆ ಬ್ಯಾಕ್ ಮಾಡಿಲ್ಲ ಟೀಮ್ದಲ್ಲಿ, ಅದಕ್ಕೆ ಇವರು ಈಗ ನನಗೆ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಪ್ರಭ್ ಸಿಮ್ರನ್ ಸಿಂಗ್ ಕನ್ಸಿಸ್ಟೆನ್ಸ್ ರನ್ಸ್ ಮಾಡ್ತಿದ್ದಾರೆ. ಹಾಗೆ ನೋಡಿದರೆ ಪ್ರಿಯಾಂಶ್ ಕೂಡ ರನ್ಸ್ ಮಾಡ್ತಿದ್ದಾರೆ. ಮೇ ಬಿ ಟಾಸ್ ಆದಮೇಲೆ ನಾ ಪ್ರಿಯಾಂಶ್ಗೆ ಕೂಡ ಬ್ಯಾಕ್ ಮಾಡ್ಬೋದು. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೇ ಫೈನಲ್ ಅಪ್ಡೇಟೆಡ್ ಟೀಮ್ನ ಹಾಕ್ತಾ ಇರ್ತೀನಿ. ಟಾಸ್ ಆದಮೇಲೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ.
ಆಲ್ಮೋಸ್ಟ್ ಸೇಮ್ ಟೀಮ್ನೇ ಇರುತ್ತೆ, ಆದರೆ 2-3 ಚೇಂಜಸ್ ಮಾಡಬೇಕಾಗುತ್ತೆ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಪಿನ್ ಕಾಮೆಂಟ್ದಲ್ಲಿ ಇದೆ, ಅಲ್ಲಿಂದ ಹೋಗಿ ನೀವು ಜಾಯ್ನ್ ಆಗಿ. ಬ್ಯಾಟಿಂಗ್ದಲ್ಲಿ ಶ್ರೇಯಸ್ ಸೂರ್ಯ ಇವರು ಕನ್ಸಿಸ್ಟೆಂಟ್ ಇದ್ದಾರೆ. ಶ್ರೇಯಸ್ ಅಯ್ಯರ್ ಪಂಜಾಬ್ಗೆ ಹೈಯೆಸ್ಟ್ ರನ್ಸ್ ಸ್ಕೋರರ್ ಇದ್ದಾರೆ. ಇನ್ನೊಂದು ಕಡೆ ಸೂರ್ಯ ದಾದಾ ಇವರು ಆರೆಂಜ್ ಕ್ಯಾಪ್ ರೇಸ್ದಲ್ಲೇ ಇದ್ದಾರೆ. ಇವರು ಎವ್ರಿ ಮ್ಯಾಚ್ದಲ್ಲಿ ಮಿನಿಮಮ್ 25 ರನ್ಸ್ ಹೊಡೆದಿದ್ದಾರೆ. ಇದು ಕೂಡ ಒಂದು ರೆಕಾರ್ಡ್ ಇದೆ. ಅದಕ್ಕೆ ಈ 2 ಪ್ಲೇಯರ್ಗೆ ಬ್ಯಾಕ್ ಮಾಡೋಣ. ಆಲ್ರೌಂಡರ್ದಲ್ಲಿ ಹಾರ್ದಿಕ್, ಸ್ಯಾಂಟ್ನರ್, ಸ್ಟಾಯ್ನಿಸ್ ಇವರು ಇಂಪಾರ್ಟೆಂಟ್ ಪಿಕ್ ಆಗ್ತಾರೆ. ಬಿಗ್ ಮ್ಯಾಚ್ ಪ್ಲೇಯರ್ ಇದ್ದಾರೆ. ವಿತ್ ದ ಬ್ಯಾಟ್ ಆ್ಯಂಡ್ ವಿತ್ ದ ಬಾಲ್ ಸ್ಯಾಂಟ್ನರ್ ಮತ್ತು ಸ್ಟಾಯ್ನಿಸ್ಗೆ ಬ್ಯಾಕ್ ಮಾಡಿದ್ದೀನಿ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದಾರೆ. ಇಕಾನಮಿಕಲ್ ಬೌಲಿಂಗ್ ಮಾಡ್ತಿದ್ದಾರೆ ಸ್ಯಾಂಟ್ನರ್. ಸ್ವಲ್ಪ ಮ್ಯಾಚಸ್ನಿಂದ ವಿಕೆಟ್ಸ್ ಕೂಡ ತಗೋತಿದ್ದಾರೆ. ಬೌಲಿಂಗ್ದಲ್ಲಿ ಜಸ್ಪ್ರೀತ್ಗೆ ಇಡಲೇಬೇಕಾಗುತ್ತೆ. ಬುಮ್ರಾಗೆ ಯಾಕೆ ಇಡ್ತೀರಾ ನೀವೇ ಹೇಳಿ, ನಮಗೆ ನೀವೇ ಕಾಮೆಂಟ್ ಮಾಡಿ. ಹರ್ಷದೀಪ್ ಸಿಂಗ್ ಕೂಡ ಒಳ್ಳೆ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಹರ್ಷದೀಪ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ದಾರೆ ಇಂಡಿಯಾಗೋಸ್ಕರ T20ದಲ್ಲಿ. ಕ್ಯಾಲಿ ಜೇಮಿಸನ್ ಹೈಟ್ ಬೆನಿಫಿಟ್ ಇವರಿಗೆ ಸಿಗ್ಬೋದು. ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಹಿಟ್ ಮಾಡ್ತಾರೆ ಇವರು. ಸೇಮ್ ಪಿಚ್ ಮೇಲೇ ಮ್ಯಾಚ್ ಇದೆ ಈಗ. ಸೊ ಟೀಮ್ ನಿಮ್ಮ ಮುಂದೆ ಇದೆ. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ಗೆ ಮಾಡಿದ್ದೀನಿ, ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯಗೆ ಮಾಡಿದ್ದೀನಿ ನಾನು.